ಸಭೆಯಲ್ಲಿ ಒಂದಿಷ್ಟು ಗೊಂದಲ ಉಂಟಾಯ್ತು, ಗದ್ದಲ ಆಯ್ತು, ಗಲಾಟೆ ಮಾಡಿದ್ರಂತ ಒಂದು ವರದಿ ಆಗಿದೆ. ಎಕ್ಸಾಕ್ಟ್ ಆಗಿ ಏನಾಗಿದ್ದು ಸಭೆಯಲ್ಲಿ ಅಂತ ಏನಂತಂದ್ರೆ ನೋಡಿದ್ರೆ? ಅದರಲ್ಲಿ ನಾವು 16 ಜಿಲ್ಲೆ ಪ್ರವಾಸವನ್ನು ಮಾಡಿದ್ದೇವೆ. ಹ್ಮ್ ಈ ಸಮೀಕ್ಷೆ ಮಾಡಬೇಕು ಅಂತ ಏನು ಹಿಂದುಳಿದ ವರ್ಗ ಆಯ್ತಲ್ಲ, ಅವಾಗ 16 ಜಿಲ್ಲೆ ಪ್ರವಾಸ ಮಾಡಿದ್ವಿ. ಪ್ರವಾಸ ಮಾಡಿ ಭಕ್ತರ ಸಮಾಲೋಚನೆಯನ್ನು ಮಾಡಿದ್ದೇವೆ. ಮಠದಲ್ಲಿ ಕೂತ್ಕೊಂಡು ನಿರ್ಣಯ ತೆಗೆದುಕೊಳ್ಳೋ ಬದಲು ಹೌದು ಭಕ್ತರ ಕಡೆ ಹೋಗೋಣ, ಅವ್ರ ಅಭಿಪ್ರಾಯ ಏನದಾವೆ ತಿಳ್ಕೊಳ್ಳಂತ ಹೇಳಿ ಅವು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡೇವು ನಾವು. ಹ್ಮ್ ಅವರ ಲಿಖಿತವನ್ನು ಬರ್ಸ್ಕೊಂಡೇವು ಅಭಿಪ್ರಾಯಗಳನ್ನ. 16 ಜಿಲ್ಲೆಯ ಎಲ್ಲ ಪ್ರವಾಸ ಮಾಡಿದ್ಮೇಲೆ ಹರಿಹರ ಪೀಠದಲ್ಲಿ ನಮ್ಮ ಧರ್ಮದರ್ಶಿಗಳು ಎಲ್ಲ ಸಂಘದ ಹಿರಿಯರು ಎಲ್ಲ ಕೂಡ್ಕೊಂಡು ಒಂದನ್ನ ಕನ್ಫರ್ಮ್ ಮಾಡ್ಕೊಂಡಿವಿ. ಧರ್ಮ ಹಿಂದೂ ಅಂತ ಹೇಳಬೇಕು, ಜಾತಿ ಲಿಂಗಾಯತ್ ಪಂಚಮಸಾಲಿ ಅಂತ ಹೇಳಬೇಕು. ಯಾಕಂದ್ರೆ ನಮ್ದೆಲ್ಲ ಹಿಂದೂ ಲಿಂಗಾಯತ್ ಅಂತಿದೆ. ನಾವು ಬಹಳಷ್ಟು ಬದಲಾವಣೆ ಮಾಡಿಲ್ಲ, ಪಂಚಮಸಾಲಿ ಸೇರಿಸ್ಕೊಂಡಿದ್ದೇವೆ. ಓಕೆ. ಸೊ ಬೆಂಗಳೂರಲ್ಲಿ ಅದನ್ನ ನಿರ್ಧಾರ ಸಭೆಯಲ್ಲಿ ಎಲ್ಲರೂ ಬಂದಿದ್ರು, ಒಬ್ಬ ರಾಜಕಾರಣಿ ಬಂದಿತ್ತು. ಅವರೊಬ್ಬ ಅನ್ಸಕ್ಸಸ್ಫುಲ್ ಪಾಲಿಟಿಷಿಯನ್ಸ್. ಓಕೆ. ಅವರೊಬ್ಬ ರಾಜಕಾರಣದಲ್ಲಿ ಯಶಸ್ವಿ ಆಗದೇ ಇರುವಂಥ ಒಬ್ಬ ರಾಜಕಾರಣಿ ಬಂದಿದ್ರು. ಅಲ್ಲಿ ತನ್ನ ವಿಚಾರಗಳು ಹೇಳ್ಬೋದಾಗಿತ್ತು ಅವರು. ಇಡೀ ವ್ಯವಸ್ಥೆಯಲ್ಲಿ ಎಲ್ಲರೂ ನಮ್ಮ IAS ಆಫೀಸರ್ಗಳಿದ್ರು, ನಮ್ಮ ರಾಜಕಾರಣಿಗಳಿದ್ರು, ಎಲ್ಲ ಜಿಲ್ಲಾಧ್ಯಕ್ಷರಿದ್ರು. ಒಬ್ಬರು ಇಲ್ಲ ನಾವು ಲಿಂಗಾಯತ್ ಧರ್ಮವನ್ನು ಬರ್ಸೋಣ ಅಂತ ಇದನ್ನೇ ಬರ್ಸ್ಬೇಕು ಅಂತಂದ್ರು. ಅದಕ್ಕೆ ಯಾರು ಕೂಡ ಮಾನ್ಯತೆ ಕೊಡಲಿಲ್ಲ. ಅದು ಬಿಟ್ಟರೆ ಮತ್ತೇನು ಗದ್ದಲಾಗಿಲ್ಲ. ಒಮ್ಮತ್ ನಿರ್ಧಾರ ಏನಾಗಿತ್ತು ಅಂತಂದರೆ ನಾವೆಲ್ಲರೂ ಹಿಂದೂಗಳು, ಜಾತಿ ಲಿಂಗಾಯತ್ ಪಂಚಮಸಾಲಿ ಬರ್ಸ್ಬೇಕು ಅಂತ. ಆಯ್ತು, ನೀವು ಹೇಳ್ತಾ ಇದ್ರಲ್ವಾ ಪಂಚಪೀಠಗಳು ಬಸವಣ್ಣನನ್ನ ಒಪ್ಪೋದಿಲ್ಲ ಅಂತ ಹೇಳಿ. ಏನ್ ರೀಸನ್ ಏನಿದೆ ಅಂತ ಹೇಳಿ? ಅಂದರೆ ಅವ್ರು ಬಸವಣ್ಣ ನಮ್ಮ ಶಿಷ್ಯ ಅಂತಂತಾರೆ. ಅವರು ಬಸವಣ್ಣನವರೇ ನನ್ನ ಶಿಷ್ಯ ಅಂತ. ಅವ್ರು ಮಾಡುವಂಥ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಬಸವನ ಫೋಟೋ ಇದ್ರೆ ಮನೆ ಒಳಗೆ ಹೋದ ಬಸವನ ಫೋಟೋ ಇದ್ರೆ ಕೆಳಗೆ ಹೋಗಲ್ಲ ಅವ್ರು. ನಾನು ಇದನ್ನ ಕೇಳಿದ್ದೀನಿ. ಹೌದು. ಮೊನ್ನೆ ದಾವಣಗೆರೆ ಮಾಡಿದ್ರಲ್ಲ, ಅಲ್ಲಿ ಬಸವನ ಫೋಟೋ ಇರಲಿಲ್ಲ. ಅದು ಏನ್ ಕೋಪನ ಯಾವ ರೀತಿಯಾಗಿ, ಅಸಹನೆನ ಯಾವ ರೀತಿಯಾಗಿ ಅದನ್ನ ಹೇಳ್ಬೋದು ಅಂತ ಅವ್ರನ್ನೇ ಕೇಳಬೇಕು. ಅಲ್ಲ, ನೀವು ಕೂಡ ಹೇಳ್ತಾ ಇದ್ರಲ್ಲ, ಅದಕ್ಕೆ. ನೋಡಿ, ಬಸವಣ್ಣ ಜಗತ್ತು ಒಪ್ಕೊಂಡ್ರೆ ನೀವು ಒಪ್ಕೊಳ್ಳಿ ಬಿಡ್ಲಿ. ಇವತ್ತು ಬಸವಣ್ಣ ಲಂಡನ್ನಲ್ಲಿ ಬಂದಾನೆ, ನ್ಯೂಯಾರ್ಕ್ ಬಂದಾನೆ. ಅದಕ್ಕೆ ಬಸವ ಪೀಠವು ಎದ್ದು ಹೊಸದು ನಾಣ್ಯ ಹುಟ್ಟಿ ಬಸವನ ಮುದ್ರೆ ಮೆರೆದ ಆ ಜಗದೊಳಗೆ ದರೆ ಅವಾಗೆ ವಶವಾಗದಿರುವುದೇ ಸರ್ವಜ್ಞ ಅಂತ. ಯಾರು ಬಸವಣ್ಣ ಯಾರು ಒಪ್ಪದೇ ಇರೋರು ಯಾರು ಇಲ್ಲ ಜಗತ್ನಲ್ಲಿ. ಅವರಿಗೆ ಬಸವಣ್ಣ ಧರ್ಮಗುರು ಡೇ ಬೈ ಡೇ ಬಸವಣ್ಣ ಬೆಳಕತ್ತಾನೆ, ಅದನ್ನು ಸಹನೆ ಇಲ್ಲ ಅವರಿಗೆ. ಅವ್ನ ಅಸಹನೆ ಇದೆ. ಬಸವಣ್ಣ ಗುರು ಅಂತಂದ್ರೆ ಬಸವಣ್ಣ ಹೇಳಿದ್ದು ಸಮಾನತೆ. ಬಸವಣ್ಣ ಹೇಳುದು ಸಮಾನತೆ. ಇವತ್ತು ಅವ್ರ ಇರ್ತಾರೆ ಸಮಾನ ಕುತ್ಕೊಳ್ಳೋಣಂತೆ. ಅವತ್ತೊಂದ್ ದಿನ ಕುತ್ಕೊಂಡಾರೆ, ಇನ್ನು ಡೈಲಿ ಕುತ್ಕೊಂತಾರ ಅವರು. ನೆಕ್ಸ್ಟ್ ನಾಳೆ ಯಾವ್ದನ್ನ ಕಾರ್ಯಕ್ರಮ ನೋಡ್ರಿ, ಅವ್ರದೇ ದೊಡ್ಡ ಸಿಂಹಾಸನ ಕುತ್ಕೊಂಡಿರ್ತಾರೆ. ಉಳಿ ಸಣ್ಣ ಸಣ್ಣ ಸ್ವಾಮಿಗಳೆಲ್ಲ ಪಕ್ಕ ಕುತ್ಕೊಂಡಿರ್ತಾರೆ. ಬಸವಣ್ಣ ಹೇಳೋದಿಲ್ಲ, ಒಂದೇ ವೇದಿಕೆ, ಸಮಾನತೆ. ಇವ್ರು ಹೇಳ್ತಾರೆ ವೇದಿಕೆ ಮೇಲೆ ನಾವೆಲ್ಲ ಎತ್ತರ ಇರಬೇಕು, ನೀವೆಲ್ಲ ಕೆಳಗೆ ಕುತ್ಕೋಬೇಕು ಅಂತ. ಅದಕ್ಕೆ ಮೇಲಾಗಲೊಲ್ಲೇನು ಕೀಳಾಗಲೊಲ್ಲದೆ ಕೀಳಿಂಗಲ್ಲದೆ ಹಯನ ಕರೆಯುವುದೇ ಕೂಡಲ ಸಂಗಮ ದೇವ. ನಮಗೆ ಆಕಳ ಹಾಲು ಬೇಕಂದ್ರೆ ಬೆನ್ನ ಮೇಲೆ ಕುತ್ಕೊಂಡ್ರೆ ಹಾಲು ಸಿಗಲ್ಲ, ಆಕಳ ಕಾಲು ಕೆಳಗಡೆ ಕುತ್ಕೊಂಡು ಹಾಲು ಹಿಂಡ್ಕೋಬೇಕಾಗತ್ತೆ. ಅದಕ್ಕೆ ನಾನೆಂಬ ಅಹಂಕಾರ ಕೂತ್ಬಿಟ್ಟತೆ ಅವ್ರಿಗೆ, ನಾವೇ ದೊಡ್ಡವರು ಅನ್ನುವಂಥದ್ದು. ಬಸವಣ್ಣ ಹಿಡಿದು ಸಮ ಸಮಾಜ. ಈ ದೇಶದ ಪ್ರಧಾನಮಂತ್ರಿಗಳೇ ಸಮಾನ ಕೂತ್ಕೊಂಡಿರ್ತಾರೆ. ಅವ್ರಿಗಿಂತ ದೊಡ್ಡವ್ರು ಯಾರಿದ್ದಾರೆ? ಅವ್ರಿಗಿಂತ ಧರ್ಮಾತ್ಮ ಇವತ್ತು ಯಾರದಾರ ಈ ದೇಶದಲ್ಲಿ? ತೋರಿಸ್ಕೊಡಿ ನನಗೆ. ನಾವಿಷ್ಟೆಲ್ಲ ನೋಡಿದೆ, ಯಾವ ಜಗದ್ಗಳಿಗೆ ಅವ್ರು ಕಡಿಮೆ ಅದಾರ ಹೇಳಿ? ಹೌದು. ಅವರಲ್ಲಿರುವಂಥ ಧರ್ಮ ಶ್ರದ್ಧೆ, ಧರ್ಮನಿಷ್ಠೆ, ದೇಶನಿಷ್ಠೆ, ಅಂತ ಮೋದಿಜಿಯವರೇ ಎಲ್ಲರ ಜೊತೆಗೆ ಸಮಾನ ಕೂತ್ಕೊಂತಾರೆ. ಹೌದು. ಇವರಿಗೆ ನಾನೇ ದೊಡ್ಡವರು ಅಂತ. ಮತ್ತೆ ಈ ಕಾರಲ್ಲಿ ಪ್ರವಾಸ ಮಾಡುವಾಗ ಸ್ವಾಮಿಗಳು ವೇದಿಕೆಯಲ್ಲಿ ಮಾತ್ರ ನಾವು ಹೈಟ್ ಆಗಿ ಕುತ್ಕೊಂತಾರೆ. ಈ ಕಾರಲ್ಲಿ ಪ್ರವಾಸ ಮಾಡುವಾಗ ಡ್ರೈವರ್ ಪಕ್ಕ ಕುತ್ಕೋತಾರೆ ತಾನೆ, ಏನು ಮೇಲೆ ಟಪ್ಪ ಮೇಲೆ ಕುತ್ಕೊಂಡು ಹೋಗ್ತಾರ? ಕಾರಲ್ಲಿ ಹೋಗ್ಬೇಕಾದ್ರೆ ಡ್ರೈವರ್ ಪಕ್ಕ ಕುತ್ಕೋಬೇಕು. ನಿಜ ನಿಜ. ಈ ಫ್ಲೈಟ್ ನಲ್ಲಿ ಹೋಗ್ಬೇಕಾದ್ರೆ ಮೇಲ್ಗಡೆ ಫ್ಲೈಟ್ ಮ್ಯಾಕ್ ಹೋಗಿ ಕುತ್ಕೊಂತಾರ? ಸಾಧ್ಯನೇ ಇಲ್ಲ. ಇಲ್ಲ ಅಲ್ವಾ? ಯಾವ ಭ್ರಮೆಲೆ ಬದುಕ್ತಾ ಇದಾರೆ ಅವರು. ಇಲ್ಲಿ ಮಾತ್ರ ನಾವೇ ದೊಡ್ಡವರು ಅನ್ನುವಂಥದ್ದು. ಈ ಸಮಾಜದಲ್ಲಿ ಯಾರು ದೊಡ್ಡವ ಅಂತಾನೋ ಸಮಾಜ ಸಣ್ಣವ ಕಾಣ್ತಾನೆ, ಯಾರು ಸಣ್ಣವ ಅಂತಾನೋ ಸಮಾಜ ದೊಡ್ಡವನು ಅಂತಾನೆ. ಅದಕ್ಕೆ ಬಸವಣ್ಣ ಹೇಳಿದ್ರು, ನಿಮ್ಮ ಚೆಮ್ಮಾವಿಗೆ ಬಂಟ ನಾನು ಅಂತಂದ್ರು ಬಸವಣ್ಣವರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದವರು ಬಸವಣ್ಣನವರು. ಅದಕ್ಕೆ ಬಸವಣ್ಣ ನಮಗೆ ಇಷ್ಟ ಆಗ್ತಾನೆ. ಇದನ್ನೇ ಕುವೆಂಪು ಹೇಳೋದು, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆ ದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಓ ಆಧ್ಯಾತ್ಮವೀರ ಧೀರಾವತಾರ ಜಗಜ್ಯೋತಿ ಬಸವೇಶ್ವರ.